ಮನೆ ಒಳಗೆ ಹೋಗ್ಬೇಕು. ಹೇಳು, ನನಗ ಅರ್ಹತೆ ಇದೆಯೋ ಇಲ್ವೋ ಅಂತ ಒಂದು ಅರ್ಥ ಆಗ್ತಿಲ್ಲ. ನನಗ್ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ ರೀ. ನಾನು ನಿಮ್ಮನ್ನ ತುಂಬಾ ದೃಷ್ಟಿ ಬೊಟ್ಟು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿಮಗ್ ಮೋಸ ಮಾಡ್ಬೇಕು ಅಂತ ಹಚ್ಕೊಂಡಿದ್ ಬಣ್ಣ ಅಲ್ಲ. ನಾನು ಒಂದ್ ಲಕ್ಷಣಕ್ಕೋಸ್ಕರ ಹಚ್ಕೊಂಡಿದ್ ಬಣ್ಣ. ಹೆಣ್ಣಿಗೆ ಅಂದನೆ ಶಾಪ ಅನ್ನೋ ಹಾಗೆ ನನಗೂ ನಮ್ಮ ಅಕ್ಕನ್ಗೂ ನಮ್ಮ ಅಂದನೆ ಶಾಪ ಆಗೋಯ್ತು. ಆಗ ನಾನು ಕೌಳೂರಿ ನಮ್ ರೂಪಕ್ಕ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ಲು ಅಂತ ಅವಳು ಹಿಂದೆ ಬೀಳ್ತಿದ್ ಹುಡುಗರಿಗೆ ಲೆಕ್ಕನೇ ಇರ್ಲಿಲ್ಲ. ಆದ್ರೆ ಅವ್ರಿಗೆ ಯಾರು ಒಳ್ಳೆಯವ್ರು ಆಗಿರ್ಲಿಲ್ಲ ರೀ. ಹಾಗೂ ಅವಳು ಒಂದು ಹುಡುಗನ ನಂಬಿ ಅವನ ಜೊತೆಗೆ ದುಬೈಗೆ ಹೋಗ್ಬಿಟ್ಲು. ನಾವ್ ಅವಳನ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ. ಅಮ್ಮ, ಆಗ ನಮ್ಮಮ್ಮ ದೊಡ್ಡ ಮಗಳು ರೂಪವತಿ ಆಗಿದ್ದಕ್ಕೆ ಇದ್ದ ಹುಡುಗರು ಬಿದ್ದಿತ್ತು. ಅವಳ ಜೀವನ ಹಾಳಾಗಿತ್ತು. ನಿಂಗೂ ಅದೇ ಆಗ್ಬಾರ್ದು, ನಿನ್ ಹತ್ರ ಯಾರು ಬರ್ಬಾರ್ದು ಅಂತ ಮುಖಕ್ಕೆ ಹಸಿ ಪಳದ್ ಬಿಟ್ರು. ಪೊಲೀಸವರು ಮನೆ ಮುಂದೆ ಬರ್ತಿದ್ರು, ಬಾಗಿಲು ತಟ್ತಿದ್ರು. ನನ್ ಮೇಲೆ ಕಣ್ಣು ಹಾಕ್ತಿದ್ರು. ಹಾಡೋಡ್ರಿ, ನಾವು ದುಡ್ಡು ಅಧಿಕಾರ ಇರೋರ್ ಮುಂದೆ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಬೇರೆ ದಾರಿನೇ ಇರ್ಲಿಲ್ಲ. ಇದೆಲ್ಲ ಆದ್ಮೇಲೆ ನನಗ್ ಸಿಕ್ಕಿದ್ದು ಪ್ರೀತಿ ಇತ್ತು. ಇದೆಲ್ಲ ಆಕಸ್ಮಿಕ ರೀ, ಆಕಸ್ಮಿಕ. ನಿಮ್ಗೆ ಮೋಸ ಮಾಡ್ಬೇಕು ಅನ್ನೋ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಬಲವಂತವಾಗಿ ನಿಮ್ಮನ್ನ ಪಡ್ಬೇಕು ಅಂತ ಯಾವತ್ತೂ ಆಸೆ ಪಟ್ಟಿಲ್ಲ ರೀ. ನಾನ್ ನಿಮ್ಗೆ ಎಲ್ಲ ಹೇಳ್ಕೋಬೇಕು ಅಂತಾನೆ ಇದ್ದೆ, ಆದ್ರೆ ಸಂದರ್ಭ ಬಂದಿಲ್ಲ. ನನ್ ಮೇಲೆ ಕಾಂಚಿ ತೋರಿಸ ನನಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು. ಎಷ್ಟೋ ಸಾರಿ ನಾನ್ ನಿಮಗ್ ಸತ್ಯ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ ರೀ, ಆದ್ರೆ ಎಲ್ಲಿ ನಿಮ್ಮನ್ನ ಕಳ್ಕೋ ಅಂತ ಭಯ ಕಾಡ್ತಿತ್ತು. ಈಗಲೂ ನಿಮ್ಮನ್ನ ಕಳ್ಕೊಂಡು ಬದುಕೋ ಶಕ್ತಿ ಮಾಡಿ ನನಗೆ.
ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ಬಿಟ್ಟೆ ಕಣ್. ನನ್ನ ಹೆಂಡತಿ, ನನ್ನ ಯಜಮಾನತಿ. ನನ್ನ ಕುಟುಂಬಕ್ಕೆ ಆ ದೇವ್ರು ಕೊಟ್ಟ ವರ ನೀನು. ಅಯ್ಯೋ ರಾಮ ಕೃಷ್ಣ ಕೃಷ್ಣ, ಬಿಡಿ ಬಿಡಿ ಬಿಡಿ. ಯಜಮಾನತಿ ನಾನೇ ಫಾಸ್ಟ್ ಅಂದ್ರೆ ನೀನ್ ನನ್ಗಿಂತ ಫಾಸ್ಟ್ ಇದೆಯಲ್ಲ. ಹಾ, ನಾನ್ ಬರೀ ಮಕ್ಕಳು ಬೇಕು ಅಂದೆ, ನೀನ್ ಆಗ್ಲೇ ಅವ್ರ ಹೆಸರು ಬೇರೆ ಇಡ್ತಿದ್ಯಾ, ರಾಮಕೃಷ್ಣ ಅಂತಲ್ಲ ಯಜಮಾನತಿಗೆ. ಶ್ರೀ ಜೊತೆಗೆ ಇದ್ದೆ ದೃಷ್ಟಿ. ಎಷ್ಟು ಒಳ್ಳೊಳ್ಳೆ ನೆನ್ಪುಗಳನ್ನ ಕೊಟ್ಟೆ, ಅದನ್ನೆಲ್ಲ ಕೊಟ್ಟು ಮೋಸನೂ ಮಾಡ್ಬಿಟ್ಟಲ್ಲ ದೃಷ್ಟಿ. ನಿನ್ ಪ್ರೀತಿಯಿಂದ ಎಷ್ಟು ದೊಡ್ಡ ಮುಖವಾಡ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನನಗೀಗಲೂ ನಂಬಕ್ಕಾಗ್ತಿಲ್ಲ ದೃಷ್ಟಿ, ನಂಬಕ್ಕಾಗ್ತಿಲ್ಲ. ಸಾಕಷ್ಟು ಜನ ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಅದಕ್ಕೆ ಮುಲಾಮ್ ಹಚ್ಚಕ್ ಬಂದೋಳು ಅಂತ ಅನ್ಕೊಂಡ್ರೆ ನೀನು ಚೂರಿ ಹಾಕ್ಬಿಟ್ಟಲ್ಲ ದೃಷ್ಟಿ, ಚೂರಿ ಹಾಕ್ಬಿಟ್ಟಲ್ಲ. ನೀನ್ ನನ್ನ ಕೊಂದಿದ್ರು ಇಷ್ಟು ನೋವು ಹಾಕ್ತಿರ್ಲಿಲ್ಲ ದೃಷ್ಟಿ, ಆದ್ರೆ ಜೀವಂತ ಕೊಂದ್ಬಿಟ್ಟಲ್ಲ. ಏನ್ ಮಾಡ್ಲಿ ಈ ದೃಷ್ಟಿ, ನಾನು ಏನ್ ಮಾಡ್ಲಿ? ಇಷ್ಟು ದಿನ ಯಾರಾದ್ರೂ ನನ್ನ ಅನಾಥ ತಬ್ಲಿ ಅಂತಿದ್ರೆ ಕಣ್ ತಗೊಂಡು ಶೂಟ್ ಮಾಡೋಷ್ಟು ಕೋಪ ಬರ್ತಿತ್ತು. ಆದ್ರೆ ಈಗ ಅದೇ ಸತ್ಯ, ನಾನು ಅನಾಥನೇ, ತಬ್ಲಿನೇ, ಒಂಟಿನೇ. ಯಾಕೆ ದೇವ್ರೆ, ಯಾಕೆ ಹೀಗೆ ಮಾಡ್ತೀಯ? ಹಾ, ಚಿಕ್ಕ ವಯಸ್ಸಿಂದ ಪ್ರೀತಿಗೋಸ್ಕರ ಹಂಬಲಿಸ್ತೀನಿ, ಅಲ್ಲೋ ಇಲ್ಲೋ ಸ್ವಲ್ಪ ಪ್ರೀತಿ ಕೊಡ್ತೀಯ, ಇನ್ನೇನದ್ ನಂದಾಗ್ಬೇಕು ಅನ್ನೋಷ್ಟು ಕಿತ್ಕೊಂಡ್ಬಿಟ್ಟು ತಮಾಷೆ ನೋಡ್ತೀಯ. ಛೆ, ನನಗೆ ನೋವಾದಾಗ್ಲೆಲ್ಲ ನೀನ್ ಬಂದು ನನ್ನ ಕಣ್ಣೀರು ಒರೆಸ್ತಿದ್ದೆ ದೃಷ್ಟಿ. ಆದ್ರೆ ಇವತ್ತು
ನೀನೇ ನನ್ನ ನೋವಿಗೆ ಕಾರಣ ಆಗ್ಬಿಟ್ಟಲ್ಲ. ಇನ್ನು ನನ್ನ ಜೀವನದಲ್ಲಿ ಯಾರು ನಂಬಿ ದೃಷ್ಟಿ? ಆ ಇಷ್ಟು ದೊಡ್ಡ ಗಾಯ ಮಾಡ್ಬಿಟ್ಟಲ್ಲ. ಈ ಗಾಯಕ್ಕೆ ಮುಲಾಮೆ ಇಲ್ಲ ದೃಷ್ಟಿ, ಮುಲಾಮೆ ಇಲ್ಲ. ಬೆಂಕಿ ಹಾಕಿದ್ರೆ ಚಳಿ ಕಮ್ಮಿ ಆಗತ್ತೆ. ಸೌದೆ ಇದೆಯಾ ನೋಡ್ಕೊಂಡ್ ಬರ್ತೀನಿ. ಈಗ ಅದು ಬಿಡು, ಈಗ ನಮ್ಮ ಮಕ್ಕಳು ಪ್ಲಾನಿಂಗ್ ಬಗ್ಗೆ ಮಾತಾಡು. ಒಟ್ಟಿನಲ್ಲಿ ಬದುಕಿರೋವರೆಗೂ ನಾನು ಏನೇ ಮಾಡಿದ್ರು ನೀನು ಮಾಡೋದ್ರ ಮುಂದೆ ಇದು ಕಡಿಮೆನೆ ತೂಗುತ್ತೆ, ಹೆಚ್ಚಾಗಲ್ಲ. ನನ್ನ ಬಾಳಲ್ಲಿ ನೋವುಗಳನ್ನ ತೆಗೆದು ಸಂತೋಷದ ಹೂನ ನೆಟ್ಟವಳು ನೀನು. ನಿನ್ನ ಹೂವಿನ ಥರ ನೋಡ್ಕೋಬೇಕಾಗಿತ್ತು, ಆದರೆ ನಿನ್ನ ಪಾಲಿಗೆ ಮುಳ್ಳಾಗ್ಬಿಟ್ಟೆ ದೃಷ್ಟಿ. ಮನೆ ಒಳಗೆ ಹೋಗ್ಬೇಕು ಹೇಳ್ಬೋ, ನನಗ ಅರ್ಹತೆ ಇಚ್ಚು ಅಲ್ವೋ ಅಂತ ಒಂದು ಅರ್ಥ ಆಗ್ತಿಲ್ಲ. ನನಗ್ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ ರೀ. ನಾನು ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿಸ್ತೀನಿ. ನಿಮಗೆ ಮೋಸ ಮಾಡೋ ಉದ್ದೇಶ ನನ್ಗಿರ್ಲಿಲ್ಲ. ಇದನ್ನ ನಿಮ್ಗೆ ಹೇಗ್ರಿ ಅರ್ಥ ಮಾಡಿಸ್ಲಿ? ತಪ್ಪು ಮಾಡ್ಬಿಟ್ಟೆ ನಾನು. ಮೊದ್ಲೇ ಎಲ್ಲ ಸತ್ಯನು ನಾನೇ ನಿಮ್ಗೆ ಹೇಳ್ಬಿಡ್ಬೇಕಿತ್ತು. ನನಗೆ ಗೊತ್ತು ರೀ, ನನಗೆ ಗೊತ್ತು ನಿಮಗೆ ಸತ್ಯನ ಅರ್ಗಿಸ್ಕೊಡೋಷ್ಟು ಶಕ್ತಿ ಇಲ್ಲ ಅಂತ. ನಾನು ನಿಮ್ಗೆ ಸಮಾಧಾನ ಮಾಡ್ಬೇಕಿತ್ತು. ಹೇಗ್ ಮಾಡ್ಲಿ, ಹೇಗ್ ಸಮಾಧಾನ ಮಾಡ್ಲಿ? ತಪ್ಪು ಆಗೋಗಿದೆ, ಆದ್ರೆ ನಾನು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿಲ್ಲ. ಎಲ್ಲದೂ ನಿಮ್ಮ ಹತ್ರ ಹೇಳಿ ಕ್ಷಮೆ ಕೇಳ್ತೀನಿ. ತಪ್ಪನ್ನ ಕ್ಷಮಿಸಿ ನಾನು ಒಪ್ಕೊಂಡ್ರೆ ಈ ಮನೇಲಿ ಇರ್ತೀನಿ. ಇಲ್ಲಾಂದ್ರೆ ಮನೆ ಸಣ್ಣ ಮುಗೀತು ಅಂತ ಮತ್ತೆ ಹೊರಡ್ಬಿಡ್ತೀನಿ. ನಾನು ಕೊಟ್ಟಿರೋ ಏಟ್ಗೆ ನನ್ನ ಶತ್ರು ಬದುಕಿದಾಳ ಅಥವಾ ಆಲ್ರೆಡಿ ಸತ್ತೋಗಿದ್ದಾಳ? ಎಕ್ಸ್ಕ್ಯೂಸ್ ಮೀ, ರೂಪಾ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ? ಓಕೆ. ಹಲೋ,